ಭ್ರಷ್ಟಾಚಾರ ನಮ್ಮ ಮುಂದೆ ನಡೆಯಲ್ಲ. ಅಕ್ರಮದ ಮೇಲೆ ಸದಾ ನಮ್ಮ ಕಣ್ಣು. ನ್ಯಾಯಕ್ಕಾಗಿ ನಿರಂತರ ಹೋರಾಟ. ಪ್ರಾಮಾಣಿಕತೆ ನಮ್ಮ ವಾಹಿನಿಯ ಗುರುತು. ಮರೆಮಾಚಿದ ಸತ್ಯದ ಕಡೆ ನಮ್ಮ ಕ್ಯಾಮರಾ. ಜನಪರ, ನಿರ್ಭಯ, ಸತ್ಯ ಸುದ್ದಿಗಳಂತೆ ಅನಾವರಣ. ಇದು ನಿಮ್ಮ ಹೆಲೋ ಹುಕ್ಕೇರಿ ನ್ಯೂಸ್. ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ದೇವರಲ್ಲಿ ಹರಕೆ. ಬಾಳೆಹಣ್ಣಿನ ಮೇಲೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಬರೆದು ದೇವರಲ್ಲಿ ಬೇಡಿಕೆ. ಯಲ್ಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮ. ಸಿದ್ದು ಸನದಿ ಎಂಬ ಭಕ್ತನಿಂದ ದೇವರ ಪಲ್ಲಕ್ಕಿ ಮೆರವಣಿಗೆ ಸಂದರ್ಭದಲ್ಲಿ ಬಾಳೆಹಣ್ಣು ಎಸೆತ. ಈ ಹಿಂದೆ ಮಹೇಂದ್ರ ತಮ್ಮಣ್ಣವರ ಕುಡಚಿ ಶಾಸಕರಾಗಬೇಕು ಅಂತ ಬೇಡಿಕೊಂಡಿದ್ದ ಸಿದ್ದು ಈಗ ಮತ್ತೆ ತಮ್ಮ ಹರಕೆಯನ್ನ ತೀರಿಸಿದ್ದಾರೆ. ವರದಿ ನೀಲೇಶ್ ಜಗಜಂಪಿ, ಹಾಲು ಹುಕ್ಕೇರಿ ನ್ಯೂಸ್, ಚಿಕ್ಕೋಡಿ. ಶ್ರೀಮಾನ್ ಗಣೇಶ್ ಪಾಂಡೆ ಸಲ್ಲಿಸಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ನಿಖಿಲ್ ರೆಡ್ಡಿ ಕುಪ್ಪವಾಡ್ ₹101 ದೇಣಿಗೆ ಸಲ್ಲಿಸಿದ್ದಾರೆ. ಅವರಿಗೆಲ್ಲ ಜಾತ್ರೆ ಬಂದ ಯಾತ್ರಿಕರಲ್ಲಿ ಸೂಚನೆ. ಜಾತ್ರೆಯಲ್ಲಿ ರಾಸಾಯನಿಕ ಮಿಶ್ರಿತ ಭಂಡಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪರಿಶುದ್ಧವಾದ ಭಂಡಾರವನ್ನು ಮಾತ್ರ ಹಾಕಬೇಕಾಗಿ ವಿನಂತಿ. ರಿಟರ್ನ್ ಚಾಂಗ್ಲೇಕರ್ ₹100 ದೇಣಿಗೆ ಸಲ್ಲಿಸಿದ್ದಾರೆ. ಬಾಳೆಹಣ್ಣು ಇವತ್ತು ನಿವಾಳಿಕೆ, ಅರಣ್ಯ ಸಿದ್ದೇಶ್ವರ ನಿವಾಳಿಕೆ ಇವತ್ತು ಕೊನೆಯ ದಿನ ಜಾತ್ರೆ. ಏನು ವಿಶೇಷಪ್ಪ ಅಂತಂದ್ರೆ, ಏನು ಮನುಷ್ಯನಾಗ ಅನ್ಕೊಂಡು ಬಾಳೆಹಣ್ಣು ಹಾರಿಸ್ತಾರೆ ಭಕ್ತರು, ಅದು ಆಗ್ತದೆ ರೀ. ಅಷ್ಟು ದೈವ ಶಕ್ತಿ ಐತ್ರಿ ಅರಣ್ಯ ಸಿದ್ದೇಶ್ವರದ. MLA ಅವರ ಸಂಬಂಧ ಹಾರಿಸಿದ್ದೀವ್ರಿ ಒಂದು 3 ವರ್ಷದಿಂದ. ಯಾವ ಗ್ರಾಮದಾಗ ಯಾವ ಜಾತ್ರೆ ಇದೆ? ಇದು ಯಲ್ಪಾರಟ್ಟಿ ಗ್ರಾಮದಾಗ. MLA ಅವರು ಬಗ್ಗೆ ಹಾರಿಸಿದ್ದೀವಿ. ಅವರು ಶಾಸಕರಾದರು. ಏನಂತ ಬರೆದು ಹಾರಿಸಿದ್ರಿ? ಶಾಸಕರು ಕುಂಚಿ ಮತಕ್ಷೇತ್ರ ಶಾಸಕರು MLA ಅವರು ಆಗಲಿ ಅಂತ ಹೇಳಿ ಹಾರಿಸಿದ್ದೀವಿ ರೀ. ಯಾರಾಗಲಿ ಅಂತ? ಮಹೇಶಣ್ಣ ತಮ್ಮಣ್ಣವ್ರು ಆದ್ರಿ. ನೆಕ್ಸ್ಟ್ ಇವಾಗ ನಾವು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಆಗಲಿ ಅಂತೇಳಿ ಬೇಡ್ಕೊಂಡು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರೇ ಆಗಲಿ, ಬಡವರು ಬಂದು ಅವರು ಆದ್ರಂದ್ರೆ ಈ ಉತ್ತರ ಕರ್ನಾಟಕಕ್ಕೆ ಒಂದು ಏಳಿಗೆ ಜಾಸ್ತಿ ಆಗ್ಬೇಕಂತೇಳಿ ದೇವ್ರ ಹತ್ರ ಬೇಡ್ಕೊಂಡು ನಿವಾಳಿಕೆ ಮ್ಯಾಗ ಈಗ ಆ ಬಾಳೆಹಣ್ಣು ಆರಿಸಿವ್ರಿ. 100% ದೈವ ಅವ್ರನ್ನ ಮಾಡೇ ಮಾಡ್ತೈತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸರ್. 5 ಬಾಳೆಹಣ್ಣು ಮ್ಯಾಗ ಅವ್ರ ಹೆಸರು ಬರೋದು ಮುಂದಿನ ಮುಖ್ಯಮಂತ್ರಿ ಸತೀಶಣ್ಣ ಜಾರಕಿಹೊಳಿ ಅವರು ಆಗಲಿ ಅಂತ ಹೇಳಿ ಬರೋದು ಹಾರಿಸಿವ್ರಿ. ತಮ್ಮ ಹೆಸರು? ಸಿದ್ದೇಶ್ವರ ಸದಾಶಿವ ಸನದಿ, ಕಮಲಾಪುರ.